ಇನ್ನು ಸೂರಜ್ ರೇವಣ್ಣ ಮೊಬೈಲ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಬೆದರಿಕೆಯ ಬಗ್ಗೆ ಮೊಬೈಲ್ನಲ್ಲಿದ್ದಂತಹ ಸಾಕ್ಷ್ಯವನ್ನ ನೀಡೋದಕ್ಕೆ ಅಂತ ಸೂರಜ್ ಬಂದಿದ್ರು. ಅದೇ ಮೊಬೈಲ್ ಸೀಸ್ ಮಾಡಿ ಈಗ ಸಾಕ್ಷ್ಯಗಳ ಸಂಗ್ರಹಕ್ಕಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಬ್ಲಾಕ್ ಮೇಲ್ ಸಂಬಂಧ ಮೊಬೈಲ್ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸೂರಜ್ ಕೊಡೋದಕ್ಕೆ ಬಂದಿದ್ದ ಸಾಕ್ಷ್ಯಗಳನ್ನ ಆಧರಿಸಿ ಕಾಕಿ ಈಗ ತನಿಖೆಯನ್ನ ಮುಂದುವರೆಸಿದೆ. ಲೈಂಗಿಕ ದೌರ್ಜನ್ಯದ ಕುರಿತು ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಒಂದು ಕಡೆಯಲ್ಲಿ ಮೆಸೇಜ್, ವಾಟ್ಸ್ಆಪ್ ಕಾಲ್, ಫೋನ್ ಕಾಲ್ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಪ್ರಮುಖವಾಗಿ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನಲ್ಲಿದ್ದಂತಹ ಸಾಕ್ಷ್ಯವನ್ನ ನೀಡೋದಕ್ಕೆ ಅಂತ ಸೂರಜ್ ಬಂದಿದ್ರು. ಸೊ ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಸಾಕ್ಷ್ಯಗಳ ಸಂಗ್ರಹವನ್ನ ಮಾಡ್ತಿದ್ದಾರೆ. ಬ್ಲಾಕ್ ಮೇಲ್ ಕೇಸ್ ಸಂಬಂಧ ಮೊಬೈಲ್ ವಶಕ್ಕೆ ಪಡೆದು ತನಿಖೆಯನ್ನ ಆರಂಭಿಸಿದ್ದಾರೆ. ಸೂರಜ್ ಕೊಡೋದಕ್ಕೆ ಬಂದಿದ್ದಂತಹ ಸಾಕ್ಷ್ಯಗಳನ್ನು ಆಧರಿಸಿ ಕಾಕಿ ತನಿಖೆಯನ್ನ ಮುಂದುವರೆಸಿದೆ. ಇನ್ನು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಸೂರಜ್ ಅವರನ್ನ ಹಾಜರುಪಡಿಸುತ್ತಾರೆ ಅಂತ ಎಂಎಲ್ಸಿ ಸೂರಜ್ ರೇವಣ್ಣ ಪರ ವಕೀಲ ಪೂರ್ಣಚಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಹಾಜರುಪಡಿಸುತ್ತಾರೆ. 42ನೇ ACMM ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಎಂಎಲ್ಸಿ ಸೂರಜ್ ರೇವಣ್ಣ ಪರ ವಕೀಲ ಪೂರ್ಣಚಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಲೋಹಿತ್ ವಕೀಲ ಪೂರ್ಣಚಂದ್ರ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂರಜ್ ರೇವಣ್ಣನನ್ನು ಹಾಸನದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗ ಏನು ಹಾಸನದಲ್ಲಿರುವಂಥ ಸೆಂಟ್ ಠಾಣೆಗೆ ಅವರ ಪರ ವಕೀಲ ಅವರ ಭೇಟಿಯನ್ನು ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಖುದ್ದು ಅವರೇ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಸೂರಜ್ ರೇವಣ್ಣನ ಈ ಒಂದು ಸೆಂಟ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ನಿಮಗೇನು ಮಾತಾಡಿ ಸಿಕ್ಕಿದ್ದೀರಾ, ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರಣೆ? ಇಲ್ಲ, ನಾವು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಪೊಲೀಸ್ ತನಿಖಾಧಿಕಾರಿ ಮುಂದೆ ಇದ್ದಾರೆ. ನಾವು ತನಿಖಾಧಿಕಾರಿಯವರ ಹತ್ರ ಮಾಹಿತಿ ಪಡ್ಕೊಳ್ಳೋಕೆ ಹೋಗಿದ್ವಿ. ತನಿಖಾಧಿಕಾರಿಯವರು ನಾವು ನಿನ್ನೆ ಒಳನರಸೀಪುರ ಏನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆಗೆ ಬಂದಿದ್ದರು. ಆ ವಿಚಾರಣೆ ಸಮಯದಲ್ಲಿ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ, ಅಂದರೆ ನಾವು ಬಂಧಿಸಿದ್ದೇವೆ. ಈಗ ಅವ್ರನ್ನ ಇವತ್ತು ಸಂಜೆ 5:30 ಒಳಗಡೆ ಬೆಂಗಳೂರಿನ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ವಕೀಲರಾಗಿ ಏನು ಕಾನೂನಾತ್ಮಕವಾಗಿ ನಮ್ಮ ಪ್ರಕ್ರಿಯೆಯನ್ನು ಮಾಡಬೇಕು ನಾವು ಅಲ್ಲಿ ಮಾಡ್ತೀವಿ. ಅಂದರೆ ಸರ್, ಈಗ ಅವರು ಏನು ಪ್ರಕರಣ ಏನಂತ ಹೇಳಿದ್ದಾರೆ ಸರ್ ಸಂಪೂರ್ಣವಾಗಿ? ಅಂದರೆ ಏನೊಬ್ಬರು ಆರೋಪನ ಕೂಡ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಆರೋಪನ ಕೂಡ ಮಾಡ್ತಾ ಇದ್ರು. ಇಲ್ಲ, ಆ ವಿಚಾರ ನಮಗೆ ಯಾವುದೂ ಗೊತ್ತಿಲ್ಲ. ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಅದ್ರ ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಗಳು ಈಚೆಗೆ ತರ್ತಾರೆ. ನಾವೀಗ ವಕೀಲರಾಗಿ ನಮ್ಮ ಕಾನೂನು ದೃಷ್ಟಿಯಿಂದ ನಾವೇನು ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ. ಬೇರೆ ಇನ್ಯಾವ ವಿಚಾರನೂ ನಮಗೆ ಇದಕ್ಕೆ ಗೊತ್ತಿರಲ್ಲ. ಅದು ನಾವು ಗೊತ್ತಿಲ್ಲದಿರ್ತಕ್ಕಂಥ ವಿಚಾರವನ್ನು ತಪ್ಪು ಮಾಹಿತಿ ನೀಡಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಅಂದರೆ ಸರ್, ಈಗ ನೀವು ಸ್ಟೇಷನ್ಗೆ ಹೋಗಿದ್ರಿ, ಅಲ್ಲಿ ತನಿಖಾಧಿಕಾರಿ ನಿಮ್ಮನ್ನ ಭೇಟಿ ಮಾಡಿದ್ರು, ಅದು ಏನು ವಿಚಾರಗಳನ್ನ ಹಂಚ್ಕೊಂಡ್ರು ಸರ್? ಈಗ ತನಿಖಾಧಿಕಾರಿಯವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ಇಷ್ಟೇ. ಸೂರಜ್ ರೇವಣ್ಣ ಅವರನ್ನು ಬಂಧಿಸಿದ್ದೀರಲ್ಲ, ಎಷ್ಟೊತ್ತಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೀರಾ, ಎಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ, ಯಾವ ಪ್ರಕರಣದಲ್ಲಿ ಬಂಧಿಸಿದ್ದೀರಾ, ಅವರಷ್ಟು ಮಾಹಿತಿ ಹೇಳಿದ್ದಾರೆ. ಅದೇ ಇವತ್ತು ನಾವು ನಿನ್ನೆ ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪ್ರಕರಣದಲ್ಲಿ ಬಂಧಿಸಿದ್ದೇವೆ. ಇವತ್ತು ಬೆಳಗ್ಗೆ ಬಂಧಿಸಿದ್ದೇವೆ. ಅವರು ವಿಚಾರಣೆಗೆ ಬಂದಾಗಲೇ ನಾವು ಬಂಧಿಸಿದ್ದೇವೆ. ಅವರನ್ನು ನಾವು ಬೆಂಗಳೂರಿನ 2ನೇ ACMM ನ್ಯಾಯಾಲಯಕ್ಕೆ ಇವತ್ತು ಸಂಜೆ 5:15 ಒಳಗಡೆ ಹಾಜರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸರ್, ನಿಮ್ಮದು ಟೀಮ್ ಇದೆಯಾ? ಏನು ಎಷ್ಟು ಜನ ವಕೀಲರು, ಯಾವ ಥರ ನೇಮಕ ಆಗಿದೆ, ಆ ಥರದ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಏನಿಲ್ಲ, ನಾವು ಹಾಸನದಲ್ಲಿರ್ತಕ್ಕಂಥ ಲಾಯರ್ಸು ಹಾಸನದಲ್ಲಿ ಅಪಿಯರ್ ಆಗ್ತೀವಿ. ಬೆಂಗಳೂರಲ್ಲಿರ್ತಕ್ಕಂಥ ಲಾಯರು ಅಲ್ಲಿ ಅವ್ರಿಗೆ ಅಪಿಯರ್ ಆಗ್ತಾರೆ. ನಮ್ಮದು ಈಗ ನಮ್ಮ ಲೀಗಲ್ ಟೀಮಲ್ಲಿ ಒಂದು 10 ಜನ ಇರ್ತೀವಿ. ಅಲ್ಲಿರ್ತಕ್ಕಂಥವ್ರು ಅಲ್ಲಿ ಅಪಿಯರ್ ಆಗ್ತಾರೆ, ಇಲ್ಲಿದ್ದರೆ ಇಲ್ಲಿ ಅಪಿಯರ್ ಆಗ್ತೀವಿ. ಇವತ್ತು ಬೆಂಗಳೂರು ಲಾಯರ್ಸ್ ಅಲ್ಲಿದ್ದಾರೆ, ಅವ್ರು ಅಪಿಯರ್ ಆಗ್ತಾರಲ್ಲ. ಎಸ್, ಕೇಳಿದಾರಲ್ಲ, ಇದಿಷ್ಟು ಏನು ಸೂರಜ್ ಪರ ವಕೀಲ ಏನು ಅವರ ಅಲ್ಲಿ ಒಂದು ಸೆನ್ಸೇಷನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತನಿಖಾಧಿಕಾರಿಯನ್ನು ಮಾತ್ರ ಭೇಟಿಯಾಗಿರುವಂಥ, ಅಂದರೆ ಅವರು ಕಸ್ಟಡಿಯಲ್ಲಿರುವ ಕಾರಣ ಯಾವುದೇ ಕಾರಣಕ್ಕೂ ಅವರನ್ನು ಭೇಟಿಯಾಗೋ ಸಾಧ್ಯತೆ ಇಲ್ಲ. ಹಾಗಾಗಿ ಏನು ತನಿಖಾಧಿಕಾರಿಯನ್ನು ಭೇಟಿಯಾಗಿ ಯಾವ ಸೆಕ್ಷನ್ಗಳಾಗಿರ್ಬೋದು ಮತ್ತು ಯಾವ ರೀತಿ ವಿಚಾರಣೆ ನಡೀತದೆ ಅನ್ನೋ ಖುದ್ದು ಅವರೇ ನೋಡಿಕೊಂಡು ಕೂಡ ಬಂದಿರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಕುಮಾರ್ ಜೊತೆ ಲೋಹಿತ್ ಎಮ್ಮಾರ್, ವಿಸ್ತಾರ ನ್ಯೂಸ್, ಹಾಸನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.